ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಸಾಲೆ ಕಡಲೆ ಮಾಡೋದನ್ನು ತೋರಿಸಿಕೊಡ್ತೇನೆ. ಈ ಮಸಾಲೆ ಕಡಲೆ ಮಾಡಲಿಕ್ಕೆ ನಿಮಗೆ ಮೈನಾಗಿ ಬೇಕಿರುವಂಥ ಇಂಗ್ರೀಡಿಯೆಂಟ್ಸ್ ಶೇಂಗಾ ಅಥವಾ ನೆಲಗಡಲೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಈ ನೆಲಗಡಲೆ ಅಥವಾ ಶೇಂಗಾವನ್ನು ತಗೊಂಡಿದ್ದೇನೆ. ಇನ್ನು ಮೈನಾಗಿ ಬೇಕಿರುವಂಥದ್ದು ನೋಡಿ, ಜೀರಿಗೆ ನಾನು 1 ಚಮಚದಷ್ಟು ತಗೊಂಡಿದ್ದೇನೆ. 3 ರಿಂದ 4 ಚಮಚದಷ್ಟು ಈ ಮೆಣಸಿನ ಹುಡಿ, 1/4 ಚಮಚ ಅರಶಿನ, ಹಾಗೂ 1/4 ಚಮಚದಷ್ಟು ಉಪ್ಪು. ಅದು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕಿ ಅಲ್ಲಿ. ಹಾಗೆ ಇಂಗು ನಾನು ಸ್ವಲ್ಪ ನೀರು ಮಾಡಿ ಇಲ್ಲಿ ತಗೊಂಡಿದ್ದೇನೆ. ನೀವು ಹುಡಿ ಇಂಗು ಬೇಕಾದರೂ ಹಾಕಿಕೊಳ್ಬೋದು. ಹಾಗೀಗ 1 ಕಪ್ನಷ್ಟು ಕಡಲೆ ಹುಡಿಯನ್ನು ತಗೊಂಡಿದ್ದೇನೆ. ಈಗ ಅದನ್ನು ಮೊದಲಿಗೆ ಮಿಶ್ರಣ ಮಾಡಿಕೊಳ್ಳುವ. ನೋಡಿ, ನಾನೀಗ 1 ಕಪ್ ಅಷ್ಟು ಕಡಲೆ ಹುಡಿಯನ್ನು ಪಾತ್ರೆಗೆ ಹಾಕಿಕೊಳ್ತೇನೆ. ಹಾಗೆ ಇದಕ್ಕೆ ನಾವು ತೆಗೆದುಬಿಟ್ಟು ಅಂತಿರುವಂಥ ಈ ಮೆಣಸಿನ ಹುಡಿ, ಉಪ್ಪು, ಜೀರಿಗೆ ಮತ್ತು ಈ ಅರಶಿನ ಹುಡಿಯನ್ನು ಕೂಡ ಸೇರಿಸಿಕೊಳ್ಳುವ. ಹಾಗೆ ನೋಡಿ, ನಾವು ಇಂಗನ್ನು ನೀರು ಮಾಡಿ ಇಟ್ಟಿದ್ದೇವೆ. ಇಂಗಿನ ನೀರು ಕೂಡ ಹಾಕಿರಬೇಕು. ಇನ್ನು ಇದನ್ನು ನಾವು ಯಾವುದೇ ರೀತಿಯಲ್ಲಿ ಗಂಟು ಕಟ್ಟಿಕೊಳ್ಳದ ರೀತಿ ಚೆನ್ನಾಗಿ ಕಲಸಿಕೊಳ್ಬೇಕು. ಏನು ತುಂಬ ದಪ್ಪ ಕಲಸಿಕೊಳ್ಳೋದು ಬೇಡ. ನಾವೀಗ ಈ ಪೋಡಿ ಎಲ್ಲ ಮಾಡುವಾಗ ಯಾವ ರೀತಿ ಇಟ್ಟು ಕಲಸಿಕೊಳ್ಳಿ ಅಷ್ಟು ದಪ್ಪ ಇದ್ದರೆ ಸಾಕು. ನಾವು ಇದಕ್ಕೆ ನೆಲಗಡಲೆಯನ್ನು ಸೇರಿಸಿಕೊಳ್ಳುವ. ಚೆನ್ನಾಗಿ ಬೆರೆಸಿಕೊಳ್ಬೇಕು. ಇನ್ನು ಇದನ್ನು ನಾವು ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಕಾಲ ಮುಚ್ಚಿಡಬೇಕು. ಇದನ್ನು ಸ್ವಲ್ಪ ಹೊತ್ತಿಗೆ ಮುಚ್ಚಿಡುವ. ನೋಡಿ, ಇವಾಗ ನಾನು ಬಣ್ಣಲನ್ನು ಬಿಸಿ ಆಗಲಿಕ್ಕೆ ಇಡ್ತೇನೆ. ನೋಡಿ, ಮಸಾಲೆ ಗಡ್ಲೆ ಇವಾಗ ಚೆನ್ನಾಗಿ ಈಗೆಲ್ಲ ಕಡಲೆ ಹುಡಿ ಎಲ್ಲ ಮಿಕ್ಸ್ ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಬೇಕು. ನಾನೀಗ ನೆಲಗಡಲೆ ಫ್ರೈ ಮಾಡಲಿಕ್ಕೆ ಇಲ್ಲಿ ತೆಂಗಿನೆಣ್ಣೆ ಹಾಕಿ ಹೇಳ್ತಿದ್ದೇನೆ.
ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಮಸಾಲೆ ಕಡಲೆಯನ್ನು ಬಿಡುವ. ಈ ರೀತಿ ಕೈಯಲ್ಲಿ ತಗೊಂಡು ಬಿಡಿ ಬಿಡಿಯಾಗಿ ಬಿಟ್ಕೊಳ್ಬೇಕು. ಚೆನ್ನಾಗಿ ಅಂಟುತ್ತದೆ, ಹಾಗಾಗಿ ಬಿಡಿ ಬಿಡಿಯಾಗಿ ಬಿಟ್ಟುಕೊಳ್ಳಿ. ನೋಡಿ ಇವಾಗ ಮಸಾಲೆ ಕಡಲೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಉಂಟು. ಎಣ್ಣೆಯಲ್ಲಿ ನೊರೆ ಸ್ವಲ್ಪ ಕಡಿಮೆ ಆದಾಗ ತೆಗೆದುಕೊಳ್ಬೇಕು. ಜಾಸ್ತಿ ನೊರೆ ಕಡಿಮೆ ಆಗಲಿಕ್ಕೆ ಕಾಯಬಾರ್ದು, ಯಾಕಂದರೆ ಜಾಸ್ತಿ ನೊರೆ ಆಗಲಿಕ್ಕೆ ನಾವು ಕಾಯ್ದುಕೊಂಡ್ರೆ ಕಡಲೆ ಎಲ್ಲ ಕರಟಿ ಹೋಗ್ತದೆ. ಅದಕ್ಕಾಗಿ ನೀವು ಸ್ವಲ್ಪ ಫ್ರೈ ಆದ ನಂತರ ನಾವು ಇದನ್ನು ಮಗುಚಿ ಹಾಕಿಲ್ವಾ. ನೋಡಿ ಮಸಾಲೆ ಕಡಲೆ ಫ್ರೈ ಆಗ್ತಾ ಉಂಟು. ಕಡಲೆಯನ್ನು ಮಗುಚಿ ಹಾಕಿ ಅಂತ ಇದ್ದೇನೆ. ಬೆಂಕಿ ಆದಷ್ಟು ಮೀಡಿಯಮ್ ಬೇವಲ್ಲಿ ಉರಿಯಲಿ, ಯಾಕೆಂದರೆ ಜಾಸ್ತಿ ಬೆಂಕಿ ಆದರೆ ಕಡಲೆ ಕರಟಿ ಹೋಗುವಂಥ ಸಂದರ್ಭ ಇರ್ತದೆ. ಇನ್ನು ಸ್ವಲ್ಪ ನೊರೆ ಕಡಿಮೆ ಆದ ನಂತರ ನಾವು ಕಡಲೆಯನ್ನು ತೆಗೆದುಕೊಳ್ಳುವ. ನೋಡಿ ಇವಾಗ ನೊರೆ ಕಡಿಮೆ ಆಗ್ತಾ ಬಂದಿದೆ. ಇವಾಗ ನಾವು ಮಸಾಲೆ ಕಡಲೆಯನ್ನು ತೆಗೆದುಕೊಳ್ಳುವ. ಇವಾಗ ನಾವು ಇನ್ನೂ ಕಡಲೆಯನ್ನು ಇಟ್ಟುಕೊಳ್ಳುವ. ಬಿಡಿ ಬಿಡಿಯಾಗಿ ಬಿಡಬೇಕು. ಇವಾಗ ನೊರೆ ಕಡಿಮೆ ಆಗ್ತಾ ಬಂದಿದೆ. ಇವಾಗ ಕಡಲೆಯನ್ನು ತೆಗೆದು ನೋಡಿ ಮಸಾಲೆ ಕಡಲೆ ಫ್ರೈ ಆಗಿದೆ. ನಾವಿನ್ನು ಕೊನೆಯಲ್ಲಿ ಇದಕ್ಕೆ ಬೇವು ಸೊಪ್ಪನ್ನು ಫ್ರೈ ಮಾಡಿ ಹಾಕಿ ಅಲ್ವಾ. ನೋಡಿ ಬೇವಿನ ಸೊಪ್ಪೆಲ್ಲ ಹಾಕಿ ಆಗಿದೆ. ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಇಲ್ಲಿ ಮಸಾಲೆ ಕಡಲೆ ಎಲ್ಲ ರೆಡಿ ಆಗಿದೆ. ಈಗ ನಾವು ಹೇಗಾಗಿದೆ ಅಂತೇಳಿ ಟೇಸ್ಟ್ ನೋಡುವ. ಪರ್ಫೆಕ್ಟಾಗಿ ಬಂದಿದೆ. ನಾನು ನೋಡಿ ಇದಕ್ಕೆ ಯಾವುದೇ ಕಲರ್ ಹುಡಿ ಎಲ್ಲ ಸೇರಿಸಲಿಲ್ಲ. ನೀವು ಇನ್ನು ಇದಕ್ಕೆ ಕೆಂಪು ಕಲರ್ ಬರಬೇಕಂದ್ರೆ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಅಂತಂದು ಮೆಣಸಿನ ಪುಡಿ ಸಿಗ್ತದೆ, ಅದನ್ನು ಹಾಕಿಲ್ಬೋದು. ನೋಡಿ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಎಲ್ಲರೂ ನನ್ನ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.